ನಮಸ್ಕಾರ ವೀಕ್ಷಕರೇ, ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ನಾವು ಮಾಡಿದಂಥ ಒಂದು ಸುದ್ದಿಗೆ ರಾಜ್ಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಒಲಿದು ಬಂದಿದೆ. ನಮ್ಮ ಮಡಿಕೇರಿ ರಿಪೋರ್ಟರ್ ಅನು ಕಾರ್ಯಪ್ಪ ಅವರಿಗೆ ಈ ಅವಾರ್ಡ್ ಒಲಿದು ಬಂದಿದೆ. ವಿಶೇಷವಾಗಿ ಆ ಅವಾರ್ಡ್ ಯಾವ ಥರದ ಅವಾರ್ಡ್ ಅಂತಂದರೆ ಮೈಸೂರು ದಿಗಂತ ದತ್ತಿ ಪ್ರಶಸ್ತಿ. BK ದೇವಯ್ಯ ಅಂದರೆ ಅನು ಕಾರ್ಯಪ್ಪ ಅವರ ಹೆಸರು. ರಿಪಬ್ಲಿಕ್ ಕನ್ನಡ. ವರದಿ 6 ವರ್ಷಗಳಿಂದ ಪಿಂಚಣಿ ಬರದೆ ಪರದಾಟ, 50 ವರ್ಷದ ವಿಶೇಷ ಚೇತನ ನರಿಯಂಬಾಡಿ ಕಂಗಾಲು. ಇಲ್ಲಿಯ ವರದಿಯನ್ನು ಸೂಪರ್ 3ಯಲ್ಲಿ ತಂದಿದ್ರು ಅನು ಕಾರ್ಯಪ್ಪ ಮತ್ತು ಅಲ್ಲಿಯ ಕ್ಯಾಮ್ರಾಮ್ಯಾನ್. ಸೊ ಈಗ ಅದಕ್ಕೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಓಕೆ, ಸೊ ಯಾವ ಸ್ಟೋರಿ ಅದು ನೋಡಿ. ಉಳಿದವರೆಗೂ ನಮಗಿರುವ ವ್ಯತ್ಯಾಸ ಏನಪ್ಪ ಅಂತಂದರೆ, ನಾವು ಆ ಸುದ್ದಿ ಮಾಡಿದ್ವಿ, ಸರ್ಕಾರದ ಗಮನಕ್ಕೆ ತಂದ್ವಿ ಅನ್ನೋದಕ್ಕೆ ನಮಗೆ ಪ್ರಶಸ್ತಿ ಬಂದಿದ್ರೆ ನಮಗೆ ಏನು ಖುಷಿ ಆಗ್ತಾ ಇರಲಿಲ್ಲ. ಆ ಸುದ್ದಿ ಮಾಡಿದ್ವಿ, ಆ ನಂತರ ಸರ್ಕಾರದ ಗಮನಕ್ಕೆ ಬಂತು, ಸರ್ಕಾರ ಈಗ ಅದರ ಬಗ್ಗೆ ಬೆಳಕು ಚೆಲ್ತಾ ಇದೆ. ಹಂಗಲ್ಲ. ನಾವು ಸುದ್ದಿ ಮಾಡಿದ್ವಿ, ಸರ್ಕಾರದ ಗಮನಕ್ಕೆ ತಂದ್ವಿ, ಸರ್ಕಾರ ಗಮನಕ್ಕೆ ಬಂತೋ ಇಲ್ವೋ, ಆ ಸುದ್ದಿ ಅಥವಾ ಸಮಸ್ಯೆಗೆ ಏನು ಪರಿಹಾರ ಬೇಕಾಗಿತ್ತು ಅದನ್ನು ಕೂಡ ಮಾಡಿಬಿಟ್ವಿ. ಆಗೀಗ ಮಾಡಿದ್ದಲ್ಲ, 1-2-3 ತಿಂಗಳ ಕಾಲ ಫಾಲೋ ಅಪ್ ಮಾಡಿದ್ವಿ. ಈಗ ಸ್ಟೋರಿ ಏನಪ್ಪ ಅಂತಂದರೆ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಸೂಪರ್ 3ಯ ನರಿಯಂಬಾಡಿ ಪಿಂಚಣಿ ವರದಿಗೆ ಪ್ರಶಸ್ತಿ. ಇವತ್ತು ನಾನು ಅನು ಕಾರ್ಯಪ್ಪ ಅವರ ನಂಬರ್ ಕೂಡ ಕೊಡ್ತೀನಿ. ಕೊನೆಗೆ ಅವ್ರ ಹತ್ರ ಮಾತಾಡಿಸಿದ ನಂತರ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು ನೀವು. ರಿಪಬ್ಲಿಕ್ ಕನ್ನಡ ಮಡಿಕೇರಿ ಪ್ರತಿನಿಧಿ ಅನು ಕಾರ್ಯಪ್ಪ ಅವರಿಗೆ ಈ ಪ್ರಶಸ್ತಿ ಒಲಿದು ಬಂದಿದೆ. ಮೈಸೂರು ದಿಗಂತ ದತ್ತಿ ಅವಾರ್ಡ್ ಬಂದಿದೆ ಅವರಿಗೆ. ದತ್ತಿ ಅವಾರ್ಡ್ ಅಂತಂದ್ರೆ ಅದಕ್ಕೆ ಕ್ಯಾಶ್ ಪ್ರೈಸ್ ಕೂಡ ಇರುತ್ತೆ. ದತ್ತಿ ಅವಾರ್ಡ್ ಅಂದರೆ ಕ್ಯಾಶ್ ಪ್ರೈಸ್ ಕೂಡ ಇರುತ್ತೆ. ಆದರೆ ನಮಗೆ ಹೆಮ್ಮೆ ಇರುವಂಥದ್ದು ಒಂದು ಕಟ್ಟ ಕಡೆಯ ಒಂದು ಕುಟುಂಬ. ಕಟ್ಟ ಕಡೆಯ ಕುಟುಂಬ. ಈ ಕಟ್ಟ ಕಡೆಯ ಕುಟುಂಬ ಅಂದರೆ ನಾನು ಪದೇ ಕಟ್ಟ ಕಡೆ ಅಂತ ಹೇಳ್ತಾರೆ. ಏನು ಕಟ್ಟ ಕಡೆ ಅಂದರೆ ರೋಡ್ನ ಲಾಸ್ಟ್ನ ಮನೆ ಅಂತ ಅಲ್ಲ. ಲಾಸ್ಟ್ ಹಂಗಲ್ಲ. ದುಡ್ಡಿಲ್ಲ, ಆರೋಗ್ಯ ಇಲ್ಲ, ಮನೆ ಇಲ್ಲ, ಅಕ್ಕಿ ಇಲ್ಲ, ವಿದ್ಯಾಭ್ಯಾಸ ಏನೇನೂ ಇಲ್ಲ, ಆದರೆ ಬದುಕಬೇಕಲ್ಲ. ಅವ್ರಿಗೆ ಏನಿಲ್ಲ ಅಂತ ಅಂದ್ಬಿಟ್ಟು ಅವ್ರು ನಾಳೆ ಹೋಗ್ಬಿಟ್ಟು ಏನಾದರೂ ಒಂದು TV ತಗೋತೀರಿ ಅಂದಾಗ, ಇಲ್ಲ ನೀವು ಕಟ್ಟ ಕಡೆಯ ಮನುಷ್ಯರು, ನೀವು ಬಡವರು, ನಿಮಗೆ ಟ್ಯಾಕ್ಸ್ ಇಲ್ಲ ಅಂತೇಳಿ ಯಾವ ಸರ್ಕಾರ ಹೇಳೋದಿಲ್ಲ ಅಲ್ವಾ. ಅಂಥವರ ಪರವಾಗಿ ಧ್ವನಿ ಎತ್ತಿದಂಥವ್ರು ನಾವು ಎತ್ತಿದ್ದೀವಿ. ಎತ್ತಿದ ನಂತರ ಸ್ಟೋರಿ ತೋರಿಸಿದ್ವಿ ಸರ್. ಆಮೇಲೆ ಅಲ್ಲಿ CM ಮತ್ತೊಬ್ಬರು ವಿಸಿಟ್ ಕೊಟ್ಟರು. ಯಾವನಿಗೆ ಬೇಕು ನಿಮ್ಮ ವಿಸಿಟ್ಟು? ನಮಗೆ ವಿಸಿಟ್ ಅಲ್ಲ, ನಮಗೆ ವಿಸಿಟ್ ಬೇಕಾಗಿಲ್ಲ, ಕ್ರೆಡಿಟು ಬೇಕಾಗಿಲ್ಲ. ನಮಗೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು. ಏನು ಸ್ಟೋರಿ ಮಾಡಿದ್ವಿ? ಸೂಪರ್ 3 ಯಾವುದೋ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿಬಿಟ್ಟು ಸುಮ್ಮನೆ ಬಿಡೋದಿಲ್ಲ, ಸುಮ್ಮನೆ ಕೂರಲ್ಲ. ಅದಕ್ಕೊಂದು ಎಂಡ್, ಅದಕ್ಕೊಂದು ಕನ್ಕ್ಲೂಷನ್ ಕೊಟ್ಟೇ ಕೊಡ್ತೀವಿ. ಅಲ್ಲಿ ತನಕ ನಾವು ಬಿಡಲ್ಲ ಅಂತ ಕೇವಲ ಬಾಯಿ ಮಾತಲ್ಲಿ ನಾವು ಹೇಳ್ತೀವಲ್ಲ, ನಾವು ಜಗಲ್ಲ ಅಬಗಲ್ಲ ಹಂಗೆಲ್ಲ ಅಲ್ಲ. ಇದು ಮಾಡಿದ್ರೆ ಮಾಡಿ ತೋರಿಸ್ತೀವಿ. ಒಂದು ಅಣ್ಣ ತಮ್ಮನ ಗಂಡ ಹೆಂಡತಿ, ಅದು ಹೌದು, ತಾಯಿ ಮಗ. ಆ ಮಗನೇ ಅಜ್ಜನ ಥರ ಕಾಣ್ತಾ ಇದ್ರು, ಇನ್ನು ತಾಯಿ ಬಿಡಿ. ಅವರು ಎಂಥ ಶೂನ್ಯಕ್ಕೆ ಅವರ ಮನಸ್ಸನ್ನು ನೆಟ್ಟಿದ್ರು ಅಂತಂದರೆ, ಆ ತಾಯಿ ಇದೊಂದು ಭೂಮಿನ, ಇಲ್ಲಿ ಮನುಷ್ಯರ ಪ್ರಾಣಿಗಳು ಚೆನ್ನಾಗಿದ್ವಲ್ಲ ನಮಗಿಂತ, ಹುಲ್ಲು ತಿನ್ಕೊಂಡು ಒಬ್ರನ್ನೊಬ್ರು ಅಟ್ಯಾಕ್ ಮಾಡದೆ ಎಲ್ಲರಿಗೂ ಆಹಾರ ಇದೆಯಲ್ಲ ಅಂತ ಆ ಥರ ಶೂನ್ಯ ಕಾಣ್ತಾ ಇತ್ತು. ಯಾರಾದ್ರೂ ಬರ್ಲಿಕ್ಕೆ ಯಾಕೆ ಬರಬೇಕು ಅಂತೇಳಿ. ಬಟ್ ಸೂಪರ್ 3 ಬಂತು, ನಮ್ಮ ಅನು ಕಾರ್ಯಪ್ಪ ಅಲ್ಲಿಗೆ ಬಂದರು. ಇದು ಆರಂಭದಲ್ಲಿದ್ದಂಥ ಸುದ್ದಿ ವೀಕ್ಷಕರೇ. ನಾನು ಅದಾದ ನಂತರ ಆ ಮನೆಗೆ ಪೇಂಟ್ ಬಳೆದ ವಿಜುವಲ್ ಕೂಡ ಇದೆ, ಅದು ಕೂಡ ತೋರಿಸ್ತೀನಿ. ಇವತ್ತು ಹೇಗಿದೆ ಅನ್ನೋದು, ಈ ಕ್ಷಣ ಹೇಗಿದೆ ಅಂತ ಕೂಡ ತೋರಿಸ್ತೀನಿ. ನಾಟಕ ಮಾಡೋಕ್ಕೆ ಹೋಗಲ್ಲ ನಾನು ನಿಮ್ಮ ಜೊತೆ. ಹಿಂಗಿತ್ತು ನೋಡಿ ಮನೆ. ಅದರಲ್ಲಿ ಇಬ್ಬರು ತಾಯಿ ಮತ್ತು ಮಗ. ನಾವು ಸುದ್ದಿ ಮಾಡಿದ್ವಿ. ಸುದ್ದಿ ಮಾಡಿದ ನಂತರ ಏನೇನೆಲ್ಲ ಆಯಿತು, ಅದಕ್ಕೆ ಅವಾರ್ಡ್ ಬಂದಿದೆ. ಅದಕ್ಕಾಗಿ ನನಗೆ ಖುಷಿ ಇದೆ. ನೀವು ಆ ರಿಪೋರ್ಟ್ ನೋಡ್ಕೊಂಬಿಡಿ. ದಿನಾಂಕ 30/8/2024. ಸಮಯ ಮಧ್ಯಾಹ್ನ 12 ಗಂಟೆ. ದಿಕ್ಕು ತೋಚದೆ ಅಮ್ಮ ಮಗ ಕಂಗಾಲು. ಎಸ್ ವೀಕ್ಷಕರೇ, ತಾಯಿಗೆ ಸೇವೆ ಮಾಡಬೇಕಿದ್ದ ಮಗ ಹುಟ್ಟಿನಿಂದಲೇ ವಿಶೇಷ ಚೇತನ. ಕೈಕಾಲಲ್ಲಿ ಸ್ವಾಧೀನ ಇಲ್ಲ, ಕಣ್ಣು ಕಾಣಲ್ಲ. ಮನೆಯಲ್ಲಿ ಇಬ್ಬರೇ ಇದ್ರು, ಇವರನ್ನ ಮಾತನಾಡಿಸೋರು ಯಾರೂ ಇಲ್ಲ. ಊಟಕ್ಕಿಲ್ಲ, ಪೆನ್ಷನ್ ಬರ್ತಿಲ್ಲ,
ಅಮ್ಮನ ಪುಡಿಗಾಸಲ್ಲೇ ಜೀವನ ಮಾಡ್ತಿದ್ರು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಕರಿಕೆ ಗ್ರಾಮದ ಕೊಚ್ಚಿ ಕಾಲೋನಿಯಲ್ಲಿ. ಅಮ್ಮ ಚಿಟ್ಟೆ ಹಾಗೂ ಮಗ ನರ್ಯಂಬಾಂಡಿಯ ಪರ ಸೂಪರ್ 3 ಟೊಂಕ ಕಟ್ಟಿ ನಿಂತಿತ್ತು. ಈಗ ಸರ್ ಅವರಿಗೆ 2018ರಿಂದ ಬರ್ತಾ ಇಲ್ಲ, ನಡ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ. ಇಲ್ಲ ಅಂತಂದ್ರೆ ನಾನು ಕರ್ಕೊಂಡ್ ಬರ್ತಿದ್ದೆ ಹೆಂಗಾದ್ರೂ ಮಾಡಿ. ಅವ್ನು ಪಿಂಚಣಿ ಒಂದು ಬರೋಂಗ್ ಮಾಡ್ಬೇಕು ಸರ್ ಶಿವಕುಮಾರ್. ಥ್ಯಾಂಕ್ ಯು ಶಿವಕುಮಾರ್ ಅವರು, ಒಳ್ಳೇದಾಗಲಿ. ಪ್ರಿಯ ವೀಕ್ಷಕರೇ, ಸುದ್ದಿ ಪ್ರಸಾರ ಆಗಿ ಹೆಚ್ಚು ಕಮ್ಮಿ 60 ದಿನ ಆಯ್ತು. ಡೇ 1 ನಿಂದ ಇಲ್ಲಿ ತನಕ ಏನೆಲ್ಲ ಆಯ್ತು ಅನ್ನೋದನ್ನ ಸೀನ್ ಬೈ ಸೀನ್ 15 ದೃಶ್ಯ ತೋರಿಸ್ತೀವಿ ನೋಡಿ. ದೃಶ್ಯ 1, ಹರಿದು ಬಂತು ದಿನಸಿ ಹಣ. ವರದಿ ಪ್ರಸಾರ ಆಗ್ತಿದ್ದಂತೆ ಚಿಟ್ಟೆ ಮನೆಗೆ ದಿನಸಿ ಹಾಗೂ ಹಣದ ನೆರವು ಹರಿದು ಬಂತು. ನಾಡಿನ ಜನ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರು. ದೃಶ್ಯ 2, ಕಂದಾಯ ಅಧಿಕಾರಿ ಮತ್ತು ತಂಡ ಆಗಮನ. ಇವರ ಕರುಣಾಜನಕ ಸುದ್ದಿ ವೈರಲ್ ಆಗ್ತಿದ್ದಂತೆ ಜಿಲ್ಲಾಧಿಕಾರಿ ಎಚ್ಚೆತ್ತರು. ತಕ್ಷಣವೇ ಡಿಸಿ ಸೂಚನೆಯಂತೆ ಮಡಿಕೇರಿ ತಹಶೀಲ್ದಾರ್ ಪ್ರವೀಣ್ ಅಂಡ್ ರೆವೆನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರ್ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಫುಡ್ ಕಿಟ್ ಹಾಗೂ ಹಣ ಸಹಾಯ ಮಾಡಿದ್ರು. ದೃಶ್ಯ 3, ನಮ್ಮ ಕಚೇರಿಗೆ ಬಂತು ವೀಲ್ ಚೇರ್. ನಮ್ಮ ಸುದ್ದಿ ನೋಡಿ ದಾನಿಯೊಬ್ರು ವೀಲ್ ಚೇರ್ ನೀಡಿದ್ರು. ದಾನಿಗಳು ಕೊಟ್ಟ ವೀಲ್ ಚೇರ್ ಅನ್ನ ನಮ್ಮ ವೀಕ್ಷಕರಿಗೆ ಸ್ಟುಡಿಯೋದಲ್ಲಿ ತೋರಿಸಿದ್ವಿ. ಕನ್ನಡ ಆಫೀಸ್ಗೆ ವೀಲ್ ಚೇರ್ ಬರುತ್ತೆ. ಆಮೇಲೆ ಇದನ್ನು ಕೊಟ್ಟಿರೋದು ಒಬ್ರು ಮಹಿಳೆ. ಆಮೇಲೆ ವಿಶೇಷ ಏನಪ್ಪಾ ಅಂತಂದ್ರೆ ಆ ಮಹಿಳೆ ನಮ್ಮ ಆಫೀಸಲ್ಲಿ ಇದ್ದಾರೆ. ಹೇಳ್ಬೇಡಿ ಶೆಟ್ರೆ ಅಂತೇಳಿ ಕೊಡಿಸಿದ್ದಾರೆ. ಇರ್ಲಿ. ಆಮೇಲೆ ವೀಲ್ ಚೇರ್ ಸಕ್ಕದಾಗಿದೆ, ಅದನ್ನ ಒಂದು ವ್ಯವಸ್ಥೆ ಮಾಡ್ತೀವಿ ಅವರಿಗೆ, ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ಲಿಕ್ಕೆ. ದೃಶ್ಯ 4, ಕೊಡಗಿಗೆ ತಲುಪಿತು ವೀಲ್ ಚೇರ್. ನಮ್ಮ ಕಚೇರಿಯಿಂದ ನೇರವಾಗಿ ವೀಲ್ ಚೇರ್ ಅನ್ನ ಕೊಡಗಿನ ನಮ್ಮ ಕಚೇರಿಗೆ ಕಳಿಸಿದ್ವಿ. ನಂತರ ಅದನ್ನ ಅವರ ಮನೆಗೆ ತಲುಪಿಸಲಾಯಿತು. ವೀಲ್ ಚೇರ್ ಮೇಲೆ ವಿಶೇಷ ಚೇತನ. ವೀಲ್ ಚೇರ್ ಬಾಕ್ಸ್ ಓಪನ್ ಮಾಡಿ ವಿಶೇಷ ಚೇತನ ನರ್ಯಂಬಾಂಡಿಯನ್ನ ವೀಲ್ ಚೇರ್ ಮೇಲೆ ಕೂರಿಸಿ ಓಡಿಸಲಾಯಿತು. ಜಿಲ್ಲಾಸ್ಪತ್ರೆ ವೈದ್ಯರ ತಂಡವೇ ಎಂಟ್ರಿ. ನರ್ಯಂಬಾಡಿಯ ಮನೆಗೆ ಕೊಡಗು ಜಿಲ್ಲಾಸ್ಪತ್ರೆಯ ಜಿಲ್ಲಾ ಸರ್ಜನ್ ನಂಜುಂಡಯ್ಯ ಅವರ ನೇತೃತ್ವದ ವೈದ್ಯರ ತಂಡವೇ ಎಂಟ್ರಿ ಕೊಡ್ತು. ಆರ್ಥೋಪೆಡಿಕ್ ಸರ್ಜನ್ ಶ್ರೀಧರ್, ಫಿಸಿಷಿಯನ್ ಡಾಕ್ಟರ್ ಚೇತನ್, ಡಾಕ್ಟರ್ ನಿರಂಜನ್, ಮಾನಸಿಕ ತಜ್ಞ ರಮೇಶ್, ಡಾಕ್ಟರ್ ಮಂಜುನಾಥ್ ಆಗಮಿಸಿದ್ರು. ದೃಶ್ಯ 8, ನರ್ಯಂಬಾಡಿಗೆ ಹೆಲ್ತ್ ಚೆಕಪ್. ವೈದ್ಯರ ತಂಡ ನರ್ಯಂಬಾಡಿಗೆ ಮನೆಗೆ ಆಗಮಿಸುತ್ತಿದ್ದಂತೆ ಬಿಪಿ, ಶುಗರ್, ಕಣ್ಣು ತಪಾಸಣೆ ನಡೆಸಿದ್ರು. ದೃಶ್ಯ 9, ಅಂಗವೈಕಲ್ಯ ದೃಢೀಕರಣ ಪತ್ರ ವಿತರಣೆ. ನರ್ಯಂಬಾಡಿ ಪರಿಸ್ಥಿತಿ ಚೆಕ್ ಮಾಡಿ ಅಂಗವೈಕಲ್ಯ ದೃಢೀಕರಣ ಪತ್ರ ಕೊಡಲಾಯಿತು. ದೃಶ್ಯ 10, ರೇಷನ್ ಕಿಟ್ ಸಹಾಯಧನ ವಿತರಣೆ.
ಕನ್ನಡಿಗರು ನೀಡಿದ್ದ 10,500 ರೂಪಾಯಿಯಲ್ಲಿ ರೇಷನ್, ಬೆಡ್ಶೀಟ್, ಬಟ್ಟೆ ನೀಡಿ ಬಾಕಿ ಹಣ ಈ ಕುಟುಂಬಕ್ಕೆ ತಲುಪಿಸಲಾಯಿತು. സന്തോഷായി, നല്ലോണം സന്തോഷമായി. എനിക്ക് എന്തെല്ലാം വന്ന് സാധനം അരി വന്ന് പൈസ കിട്ടി, സന്തോഷം. എനിക്ക് സന്തോഷമായി. ഡോക്ടറെല്ലാം വന്ന് ചെക്ക് ಮಾಡಿ എല്ലാവരും വന്നിട്ട് നോക്കിട്ട് പോയി. കർണാടകത്തിലെ ആൾക്കാർക്കെല്ലാം നന്ദി. ದೃಶ್ಯ 11. ಮಾದಪ್ಪ ಹಾಗೂ ವಿಜಯರಿಂದ ನೆರವು. ಮನೆಗೆ ಆಗಮಿಸಿದ ರೈತ ಮಾದಪ್ಪ 1,000 ಕೊಟ್ಟು ತಾವು ಬದುಕಿರೋ ತನಕ 1,000 ನೆರವು ನೀಡೋದಾಗಿ ಹೇಳಿದ್ರು. ಪ್ರತಿ ತಿಂಗಳ ನಿಮಗೆ ನಾನು 1,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ. ಈ ಅಕೌಂಟ್ ನಂಬರ್ ತಗೊಂಡಲ್ಲ ಹಾಕಿನ. ನಾನು ಇರುವವರೆಗೆ ಆರ್ ಕನ್ನಡ ಚಾನಲ್ನಲ್ಲಿ ಸುದ್ದಿ ನೋಡಿ ಕೊಡೋ ಮನಸ್ಸು ಮಾಡಿದೆ. ಸಹಾಯ ಅಂತ ಹೇಳಿದ್ರೆ ಅವರು ಇಷ್ಟಪಟ್ಟರೆ ಒಂದೇ ಸರಿಗೆ ಒಂದು 10,000 ರೂಪಾಯಿ ಕೊಡ್ತೀನಿ. ಇಲ್ಲಾಂದರೆ ತಿಂಗಳು ಅವರ ಅಕೌಂಟಿಗೆ 5ನೇ ತಾರೀಕೊಳಗೆ 1,000 ರೂಪಾಯಿ ಹಾಕ್ತೀನಿ. ನಾನು ಇರುವವರೆಗೆ ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಹಾಕ್ತೀನಿ. ಜಯಪ್ರಕಾಶ್ ಶೆಟ್ಟಿ ಅವರ ಕಾರ್ಯಕ್ರಮ ಮುಂದೆನೇ ನೋಡ್ತಿದ್ದೆ, ಇವಾಗಲೂ ನೋಡ್ತಾ ಇದ್ದೀನಿ. ಖುಷಿ ಆಗ್ತದೆ. ನಮ್ಮ ಸುದ್ದಿ ನೋಡಿದ ವಿಜಯ್ ಕುಮಾರ್ ತಮ್ಮ ವೃದ್ಧಾಪ್ಯ ವೇತನದಿಂದ 500 ರೂಪಾಯಿ ಸಹಾಯಧನ ಮಾಡಿದ್ರು. ಟೋಟಲಿ ಅವರು ಹ್ಯಾಂಡಿಕ್ಯಾಪು. ಅವರು ತಾಯಿನೇ ಇದ್ದಾರೆ, 80 ವರ್ಷ, ಎದ್ದಾಡೋಂಗಿಲ್ಲ. ಆಮೇಲೆ ಯಾವುದೋ ಒಂದು ಹಳ್ಳಿ, ಯಾವುದೋ ಒಂದು ಕುಗ್ರಾಮ ಹಳ್ಳಿ, ಅವ್ರು ಹೆಂಗೆ ಹೋಗ್ತಾರೆ ಹೆಂಗೆ ಬರ್ತಾರೆ ನನಗೆ ಅದೇ ಅರ್ಥ ಆಗಲಿಲ್ಲ. ಇವತ್ತೇನೋ ಒಂದು ಇದು ಸಿಕ್ಕಿದೆ ಅವ್ರಿಗೆ, ಅಡ್ಡಾಡಲಿಕ್ಕೆ ಟ್ರೈಸಿಕಲ್ ಒಂದಿನ ಸಿಕ್ಕಿದೆ. ದೇವ್ರದಿಂದ ಇನ್ನೊಂದು ಸ್ವಲ್ಪ ಏನೋ ಸಿಕ್ಕರೆ ಭಾಳ ಒಳ್ಳೆಯದು ಅಂತ ಹಿಂಗೆ ನಾವು ನೋಡ್ತಾ ಇರ್ತೀವಿ ಅಂತ. ಹೆಲ್ಪ್ಲೆಸ್ ಇದ್ದವ್ರಿಗೆ ತುಂಬ ಹೆಲ್ಪ್ ಮಾಡಬೇಕು ಅಂತ ಒಂದಿದೆ. ಏನು ದೊಡ್ಡ ಪ್ರಮಾಣ ಅಲ್ಲ, ನನಗೆ ಬಂದಿರೋದ್ರಲ್ಲಿ ಸ್ವಲ್ಪ ಕೊಡ್ತಾ ಇದ್ದೀನಿ. ದೃಶ್ಯ 12. ಪೆನ್ಷನ್ ಕಾರ್ಡ್ ವಿತರಣೆ. ಸುದ್ದಿ ಪ್ರಸಾರ ಮಾಡಿ ಬಿಡೋದಿಲ್ಲ. ಅವರಿಗೆ ಎಲ್ಲ ನೆರವು ಸಿಗೋ ತನಕ ಈ ಸುದ್ದಿಯನ್ನ ಬೆನ್ನಟ್ಟುತ್ತಲೇ ಇದ್ವಿ. ಭಾಗಮಂಡಲ RI ಶಿವಕುಮಾರ್ ಮನೆಗೆ ಭೇಟಿ ನೀಡಿ ಪೆನ್ಷನ್ ಕಾರ್ಡ್ ವಿತರಣೆ ಮಾಡಿದ್ರು. ಪಿಂಚಣಿ ಆದೇಶ ಮಾತ್ರವಲ್ಲ, ಅವರ ಮನೆಗೆ ಬೇಕಾದ ಸುಣ್ಣ ಬಣ್ಣಗಳು, ನಾರೆಂಬಾಡಿಯವರಿಗೆ ವೀಲ್ ಚೇರು, ಹೀಗೆ ಹಲವು ಉಪಯುಕ್ತ ಕಾರ್ಯಗಳನ್ನು ಮಾಡಿದ್ದೀರಿ. ಬಹುಶಃ ಇವತ್ತಿನ ಈ ಕಾಲಮಾನದಲ್ಲಿ ದೃಶ್ಯ ಮಾಧ್ಯಮ ಅಥವಾ ಪತ್ರಿಕಾ ಮಾಧ್ಯಮ ಎಷ್ಟು ಶಕ್ತಿಶಾಲಿಯಾಗಿದೆ ಅಂತೇಳಿ ಈ ಕರಿಕೆ ಗ್ರಾಮದ ಈ ಒಂದು ಕಾಲೋನಿಯ ಈ ಒಂದು ನೈಜ ಘಟನೆ, ಈ ಒಂದು ಪ್ರಸಂಗದಿಂದ ಇಡೀ ಒಂದು ಕಣ್ತೆರೆಸುವಂತಾಗಿದೆ. ಇದರ ಎಲ್ಲ ಕೀರ್ತಿ, ಇದರ ಪ್ರತಿಯೊಂದು ಕೂಡ ರಿಪಬ್ಲಿಕ್ ಟಿವಿ ಅವರಿಗೆ ಸಲ್ಲಬೇಕು ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ರಿಪಬ್ಲಿಕ್ ಟಿವಿ ಅವರು ವರದಿ ಮಾಡಿದ ನಂತರ ಅವರು DC ಆಫೀಸಿಂದ ಆಧಾರ್ ಕಾರ್ಡು ತಿದ್ದುಪಡಿ ಮಾಡುವವರು ಅವರ ಮನೆಗೆ ಭೇಟಿ ಕೊಟ್ಟು ಅವರು ಅದನ್ನು ರೆಡಿ ಮಾಡಿದ ನಂತರ ಈಗ ಕಂದಾಯ ಇಲಾಖೆಯವರು ಪಿಂಚಣಿಯನ್ನು ರೆಡಿ ಮಾಡಿ ಅವರಿಗೆ ತಲುಪಿಸಿಕೊಟ್ಟಿದೆ. ಅದಕ್ಕೆ ರಿಪಬ್ಲಿಕ್ ಟಿವಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ದೃಶ್ಯ 13. ಹಿಂದೂ ಪರ ಸಂಘಟನೆಗಳಿಂದ ಮನೆಗೆ ಬಣ್ಣ. ಸೂಪರ್ 3ಯ ಒಂದು ಆಸೆ ಇತ್ತು, ಈ ಮನೆಗೆ ಯಾರಾದ್ರೂ ಸುಣ್ಣ ಬಣ್ಣ ಹೊಡೆಸಿಕೊಡಿ ಅಂತ ಮನವಿ ಮಾಡಿದ್ವಿ. ನಮ್ಮ ಮನವಿಗೆ ಸ್ಪಂದಿಸಿದ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಮನೆಗೆ ಸುಣ್ಣ ಬಣ್ಣ ಹೊಡೆಸಿಕೊಟ್ರು. ಆದಷ್ಟು ಬೇಗ ಶೌಚಾಲಯ ನಿರ್ಮಾಣ. ಕೂಡಲೇ ಶೌಚಾಲಯದ ವ್ಯವಸ್ಥೆ ಕಲ್ಪಿಸುವ ಭರವಸೆಯನ್ನ ಗ್ರಾಮ ಪಂಚಾಯಿತಿಯವರು ಹಾಗೂ ಸ್ಥಳೀಯ ನಾಯಕರು ಆಶ್ವಾಸನೆ ನೀಡಿದ್ದಾರೆ. ದೃಶ್ಯ 15.
ಸ್ಥಳೀಯರಿಂದ ಧನ್ಯವಾದ. ಇಂಥ ಕಾರ್ಯಕ್ರಮವನ್ನು ಯಾವುದೇ ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ, ಇಲ್ಲಿ ತನಕ ಭಾರತದಲ್ಲಿ ಯಾರು ಮಾಡಿಲ್ಲ, ವಿಶ್ವದಲ್ಲೂ ಯಾರು ಮಾಡಿಲ್ಲ. ಬೇಕೆಂದ್ರೆ ಅಂದ್ರೆ ಪರಿಹಾರ ಪತ್ರಿಕೋದ್ಯಮ. ಒಟ್ನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡದ ಸೂಪರ್ 3 ಯಾವತ್ತೂ ಕಟ್ಟ ಕಡೆಯ ಪರ ಇರುತ್ತೆ. ಧ್ವನಿ ಇಲ್ಲದವರ ಪರ ಧ್ವನಿ ಎತ್ತಿ ನ್ಯಾಯ ಕೊಡಿಸುತ್ತೆ. ಇದು ನಮ್ಮ ಕಮಿಟ್ಮೆಂಟ್. ಒಟ್ಟಿನಲ್ಲಿ ಅಧಿಕಾರಿಗಳು ಮನಸ್ಸು ಮಾಡಿದರೆ ಯಾವ ಕೆಲಸನೂ ಅಸಾಧ್ಯ ಅಲ್ಲ. ಈಗ ಕಳೆದ 5 ವರ್ಷಗಳಿಂದ ಸ್ಥಗಿತವಾಗಿದ್ದ ನರೇಂಬಾಡಿ ಅವರ ಪಿಂಚಣಿ ಭಾಗ ಈಗ ಸೂಪರ್ 3 ವರದಿಯಿಂದ ಅವರಿಗೆ ಬರ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡ ಸೂಪರ್ 3 ಬಿಗ್ ಇಂಪ್ಯಾಕ್ಟ್. ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.